ಆಧುನಿಕತೆ ಬೆಳೆದಂತೆ ಎಲ್ಲ ರಂಗದಲ್ಲೂ ತಂತ್ರಜ್ಞಾನದ ಬಳಕೆ ಹೆಚ್ಚುತ್ತಿದ್ದು ಮನುಷ್ಯರ ಜಾಗಕ್ಕೆ ರೋಬೋಟ್ ಕಾಲಿಟ್ಟಿದೆ. ಮನುಷ್ಯರಂತೆ ದಿನನಿತ್ಯ ಕೆಲಸ ಮಾಡುತ್ತಿದ್ದ ರೋಬೋಟ್ ಒಂದು ಇದೀಗ ಆತ್ಮಹತ್ಯೆಗೆ ಶರಣಾಗಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದಕ್ಷಿಣ ಕೊರಿಯಾದ ಗುಮಿ ಸಿಟಿ ಕೌನ್ಸಿಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೋಬೋಟ್. ಮನುಷ್ಯರಂತೆ ಪ್ರತಿದಿನ 9 ಗಂಟೆ ಕೆಲಸ ಮಾಡುತ್ತಿದ್ದ ರೋಬೋಟ್. ರಲ್ಲಿ ಕಚೇರಿ ಕೆಲಸಕ್ಕೆಂದು ನಿಯೋಜನೆಗೊಂಡಿದ್ದ ರೋಬೋಟ್. ಹತ್ತು ಜನರು ಮಾಡುವ ಕೆಲಸವನ್ನು ಒಂದು ರೋಬೋಟ್ ಮಾಡುತ್ತದೆ. ಹಾಗಾಗಿ ಕಾರ್ಮಿಕರ ಸಂಖ್ಯೆ ತಗ್ಗಿಸಲು ಹಲವು ಉದ್ದಿಮೆದಾರರು ಮನುಷ್ಯನ ಜಾಗದಲ್ಲಿ ರೋಬೋಟ್ ಬಳಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ದಕ್ಷಿಣ ಕೊರಿಯಾದಲ್ಲಿ ಸಾರ್ವಜನಿಕ ಕಚೇರಿಯಲ್ಲಿ ನಾಗರಿಕ ಸೇವೆಗೆ ನಿಯೋಜನೆಗೊಂಡಿದ್ದ ರೋಬೋಟ್ ಒಂದು ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದರಿಂದ ತಂತ್ರಜ್ಞರು ಜನಸಾಮಾನ್ಯರಲ್ಲಿ ಆತಂಕ ಎದುರಾಗಿದೆ. ರೋಬೋಟ್ಗೆ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಬಿಡುವಿಲ್ಲದೆ ಕೆಲಸ ಮಾಡಿಸಲಾಗುತ್ತಿತ್ತು. ತೀವ್ರ ಕೆಲಸದ ಒತ್ತಡಕ್ಕೆ ಒಳಗಾಗಿ ರೋಬೋಟ್ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದೆ. ಮನುಷ್ಯರು ಕೆಲಸದ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ಈಗ ರೋಬೋಟ್ ಕೂಡ ಕೆಲಸದ ಒತ್ತಡದಿಂದ ಆತ್ಮಹತ್ಯೆಗೆ ಶರಣಾಗಿದೆ. ಮನುಷ್ಯ ತಪ್ಪು ಮಾಡುತ್ತಾರೆ, ಆದರೆ ರೋಬೋಟ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡುವುದಿಲ್ಲ ಎನ್ನುವ ನಂಬಿಕೆ ಇತ್ತು. ಹಾಗಾಗಿ ರೋಬೋಟ್ಗಳನ್ನು ಕೆಲಸಕ್ಕೆ ನಿಯೋಜನೆ ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಇದೀಗ ರೋಬೋಟ್ಗಳಿಗೂ ಕೆಲಸದ ಒತ್ತಡ ಹೆಚ್ಚಾಗಿ ಮನುಷ್ಯರಂತೆ ಅವುಗಳು ಆತ್ಮಹತ್ಯೆ ಮಾಡಿಕೊಂಡು ಅಚ್ಚರಿ ಮೂಡಿಸಿದ್ದು, ತಂತ್ರಜ್ಞಾನವನ್ನು ನಂಬಿರುವ ಜನರಿಗೆ ಇದು ಶಾಕ್ ಆಗಿದೆ. ಮನುಷ್ಯರ ಜಾಗದಲ್ಲಿ ರೋಬೋಟ್ ಬಳಕೆಯಿಂದ ಹಲವು ಅಭಿವೃದ್ಧಿ ಕಂಡರೂ ಕೂಡ ಅವುಗಳಿಗೂ ಕೆಲಸದ ಒತ್ತಡ ಇರುವುದು ಸ್ಪಷ್ಟವಾದಂತಾಗಿದೆ. ಒಟ್ಟಿನಲ್ಲಿ ರೋಬೋಟ್ಗಳಿಗೆ ಕೆಲಸದ ಒತ್ತಡ ಇದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿರೋದಂತೂ ಸತ್ಯ. ಭೀಮನಾಯಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.